ಅದಕ್ಕೆ ಹೆದರುವುದು ಬೇಡ. ಈ ಕ್ಷಣದಲ್ಲಿ ಯುದ್ಧ ಮಾಡಿ ಅವನನ್ನು ಜಯಿಸಿ ನಾನೇನು ಎನ್ನುವುದನ್ನು ತೋರಿಸುವುದಕ್ಕೆ ಇದೋ ನೋಡು ಸಿದ್ಧನಾಗಿದ್ದೇನೆ. ತೋರಿಸಿದ್ದು ಕರ್ಣನಿಗೆ, ಆದರೆ ಹಾಕಿತ್ತು ಅರ್ಜುನನಿಗೆ. ಈಗ ನನಗೆ ಅರ್ಥ ಆಗ್ತಾ ಇತ್ತು. ಭಾವಾವೇಶದಲ್ಲಿ ಮೈಮರೆತು ಶ್ರೀಹರಿ ಹೊಗಳಿದಾಗ ನಿಜವಾಗಿ ನಾನು ಧನ್ಯನಾದೆ ಅಂತ ಅಂದುಕೊಂಡು ಬಿಟ್ಟೆ. ಕೌರವ ಈ ಸುದಿನ ಸಾಚಿದಕ್ಕೆ ಉಪಕಾರ ಆಯಿತು ಅಂತ ಹೇಳಿಬಿಟ್ನಲ್ಲ. ಈ ದಿವಸವನ್ನ ಈ ಸುದಿನ ಅಂತ ಹೇಳಿ ನನ್ನ ನಿಜವಾದಂತಹ ಕೈಂಕರ್ಯವನ್ನ ಸ್ವಾಮಿ ಪ್ರಶಂಸೆ ಮಾಡಿಬಿಟ್ಟ ಅಂತ ಗ್ರಹಿಸಿದ್ರೆ ಪ್ರತಿಜ್ಞೆ ಮಾಡಿಸ್ತಾ ಇದ್ದಾನೆ ಅರ್ಜುನನಾಥ. ಕಂತುಹರ ಇವನಾದರಾಗಲಿ, ಪಂಕ್ತಿಮುಖ ತಾನಾದರಾಗಲಿ, ಕುಂತಿಸುತ್ತ ತಾನಾದರೆ ಗೆಲುವೆ ಗೀತನ ಅಂತ ಹೇಳ್ತಾ ಇದ್ದಾನೆ. ಕಂತುಹರನಾದಂತಹ ಪರಮೇಶ್ವರನೇ ಆಗಲಿ, ಪರಮೇಶ್ವರನ ಜೊತೆಯಲ್ಲಿ ಮಲ್ಲಯುದ್ಧವನ್ನ ಮಾಡಿದ ಅನುಭವ ಅರ್ಜುನಿಗಿದೆ. ನನ್ನ ತಮ್ಮ ಅರ್ಜುನ ಶಿವನಲ್ಲಿ ಹೋರಾಟ ಮಾಡಿದ್ದಾನೆ, ಅನುಭವಿಸುವ ಯೋಗ ನನಗಿಲ್ಲ. ಅವ ನನ್ನಲ್ಲಿ ಪರಮೇಶ್ವರನನ್ನ ಕಾಣ್ತಾ ಇದ್ದಾನೆ ಅಂತ ಆದ್ರೆ ಪರಶಿವನ ವೈರಾಗ್ಯ, ಆ ಪರಶಿವನ ನಿಜವಾದಂತಹ ತಮೋ ವಿಜೃಂಭಣ ನನ್ನಲ್ಲಿ ಬರಬೇಕು ಅಂತ ನಿರೀಕ್ಷೆ ಮಾಡಿದ್ರು ಹೇಗೆ? ಪಂಕ್ತಿಮುಖದಾನಾದರಾಗಲಿ, ಷಣ್ಮುಖ ದೇವಸೇನಾನಿ ಇವನೇ ಆದರೂ ನಾನಿವನನ್ನ ಗೆಲ್ಲುತ್ತೇನೆ ಅಂತ ಪ್ರತಿಜ್ಞೆ ಮಾಡ್ತಾನೆ ಅಂತ ಆದ್ರೆ ಷಣ್ಮುಖ ಮಾತ್ರ ಪಂಕ್ತಿಮುಖ ಅಲ್ಲ. ಹುಟ್ಟುವಾಗಲೇ 10 ತಲೆ ಹೊತ್ತು ಬಂದ ದಶಕಂಧರ ಅವನು ಪಂಕ್ತಿಮುಖನೇ. ಇವನು ಪಂಕ್ತಿಮುಖನೇ ಆದರೂ ಕೂಡ ಪ್ರತಿನಾಯಕನಾಗಿ ದುಷ್ಟನಾಗಿ ಶ್ರೀರಾಮಚಂದ್ರನ ಅವತಾರಕ್ಕೆ ಕಾರಣನಾದ ರಾವಣನೇ ಆದರೂ ತಾನು ಗೆಲ್ಲುತ್ತೇನೆ ಅಂತ ಹೇಳ್ತಾ ಇದ್ದಾನೆ ಅಂತ ಆದ್ರೆ ನನಗೆ ಯಾವ ಸ್ಥಾನ ಬಂತಿಲ್ಲಿ? ಛೇ, ಕೃಷ್ಣಾರ್ಜುನರ ರಥ ಅದು ಪ್ರತಿಯೋಧನ ರಥ ಅಲ್ಲ. ಆರ್ಯಾವರ್ತದ ಧೀಮಂತ ಭಾಗವತರ ಮನಸ್ಸನ್ನು ಹರಡಿಸುವ ದೇವರ ಪೀಠ ಅಂತ ತೋರಿಸಿದ್ದಾನೆ. ತನ್ನ ಜಠರದಲ್ಲಿ 14 ಲೋಕಗಳಿವೆ. ಅಗ್ನಿ ಕೊಟ್ಟ ದಿವ್ಯವಾದ ರಥ, ಮೇಲಕ್ಕೆ ಯುಗಾಂತರದ ಭಕ್ತಾಗ್ರೇಸರ ಮಾರುತಿ ಇದ್ದಾನೆ. ಕರ್ಮವೀರ ಪಾರ್ಥ, ಭಕ್ತಿವೀರ ಮಾರುತಿ ಇಬ್ಬರನ್ನೂ ಸೇರಿಸಿದ ಜ್ಞಾನಮುದ್ರಾಂಕಿತನಾದ ಶ್ರೀಕೃಷ್ಣ ಈ ರಥದಲ್ಲಿದ್ದಾನೆ. ಇಂತಹ ರಥಕ್ಕೆ ಒದೆಯುವ ಯೋಗ್ಯತೆ ಇದ್ರೆ ಕರ್ಣನಿಗೆ ಅಂತ. ಇದು ಯೋಗ್ಯತೆಯೋ ಅಯೋಗ್ಯತೆಯೋ ಎದೆ ನಡುಗುವ ಮಾತಿತು. ಹಾಗಿದ್ರೆ ದೇವರ ಪೀಠವನ್ನ ತಿಳಿಯದೆ ನಾನು ಒದ್ದು ಬಿಟ್ನೆ. ಆತ್ಮಾವಲೋಕನ ಮಾಡಿಕೊಳ್ಳುವ ಕ್ಷಣವನ್ನ ಶ್ರೀಹರಿ ಕರುಣಿಸಿದ್ದಾರೆ. ಕುಂತಿಸುತ್ತ ತಾನಾದರೆ ಈತನ ಗೆಲುವೆ. ಪಾಪ ಅರ್ಜುನಿಗೆ ಗೊತ್ತಿಲ್ಲ ಕುಂತಿಸುತ್ತ ಯಾರು ಅಂತ. ಕುಂತಿಸುತ್ತ ತಾನಾದರೂ ತಾನೇ ಕುಂತಿಸುತ್ತ ಅಂತ ಗ್ರಹಿಸಿದ್ದಾನೆ. ಆದರೆ ಪ್ರತಿಭಟಿಸಿ ನಿಂತವನು ಕುಂತಿಸುತ್ತ ಯಾರಿಗೆ ಗೊತ್ತು? ಹೇಳಿದ ಹರಿಗೆ ಗೊತ್ತು, ತಿಳಿದ ತಾಯಿಗೆ ಗೊತ್ತು. ಈ ಸತ್ಯವನ್ನು ಅವಚಿಕೊಂಡು ಬಚ್ಚಿಟ್ಟುಕೊಂಡ ನನಗೆ ಮಾತ್ರ ಗೊತ್ತು, ಪ್ರಪಂಚಕ್ಕೆ ಗೊತ್ತಿಲ್ಲ, ಗೊತ್ತಾಗೋದು ಬೇಡ. ಕುಂತಿಸುತ್ತ ತಾನಾದರೆ ಗೆಲುವೆ. ಇದು ನಿಜವಾದ ಯುದ್ಧರಂಗದ ಉತ್ಕರ್ಷ. ಹಾಗಿದ್ರೆ ಇಂತಹ ಇಕ್ಕಟ್ಟಿಗೆ, ಧರ್ಮ ಸಂಕಟಕ್ಕೆ ನನ್ನನ್ನು ಸಿಲುಕಿಸುವುದಕ್ಕಾಗಿಯೇ ಶ್ರೀಹರಿ ಹೊಗಳಿದನೆ. ಛೇ, ಯಾರ ಹೊಗಳಿಕೆ ಯಾರ ತೆಗಳಿಕೆ ಯಾವುದು ಬೇಡ ಅಂತ ನನಗೀಗ ಅನಿಸ್ತಾ ಇದೆ. ನಮ್ಮವರೆಲ್ಲ ನನ್ನನ್ನು ಹೊಗಳಬೇಕು, ನಾನು ಬಯಸಿದ್ದೇನೆ, ತಪ್ಪಲ್ಲ. ಆದರೆ ಹೊಗಳುವ ಕಾಲದಲ್ಲಿ ಯಾರೂ ಹೊಗಳಿಲ್ಲ. ನಮ್ಮವರು ಯಾರು ನನ್ನನ್ನು ತೆಗಳಬಾರದು ಅಂತ ನಾನು ನಿರೀಕ್ಷೆ ಮಾಡಿದೆ. ಆದರೆ ತೆಗಳದೆ ಉಳಿಲಿಲ್ಲ. ಎಲ್ಲ ಕರ್ಣನ ಜೀವನಕ್ಕೆ ಒಂದೊಂದು ಆಕ್ಷೇಪದ ಕಲ್ಲೆಸೆತವನ್ನ ಎಸೆದವರೇ. ಹಾಗಿದ್ರೆ ಇಡೀ ವಾತಾವರಣ ಕರ್ಣನಿಗೆ ಪ್ರತಿಕೂಲ ಆಗಿದೆ ಅಂತಾದ್ರೆ ಕಾಯುವ ದೈವವೂ ಪಕ್ಷ ಕಟ್ಟಿ ಹೋರಾಟಕ್ಕೆ ನಿಂತಿದೆ. ಹಾಗಿದ್ರೆ ಎಲ್ಲವನ್ನೂ ಪಂಥಾಹ್ವಾನಕ್ಕೆ ಕರೆಯುವ ಸಂದರ್ಭ ಬಂದಿದೆ ಅಂತಾದ್ರೆ
ನಾನು ಸೇವೆ ಮಾಡಿದ ಸ್ವಾಮಿ ಪೌರುಷವಾದವನ್ನು ನಂಬಿದವ. ಭಕ್ತನಾಗಿ ಬದುಕಬೇಕು ಅಂತ ಅಪೇಕ್ಷೆ ಪಟ್ಟಂತಹ ನಾನು ಪೌರುಷವಾದದ ಸೇವೆಯನ್ನು ಮಾಡಿದ್ದೇನಲ್ಲ, ಈಗ ಇದು ಅನಿವಾರ್ಯ ಅಂತಾಯ್ತು. ಭಕ್ತಿ ಮಾರ್ಗದಲ್ಲಿ ನನಗೆ ಸ್ಥಾನ ಇಲ್ಲ, ಪೌರುಷವಾದ ನನಗೆ ಪ್ರಿಯ ಆಗಲಿಲ್ಲ. ಆದರೆ ಸ್ವಾಮಿ ನನಗೆ ಪ್ರಿಯ ಆಗಿದ್ದಾರೆ ಅಂತ ಆದರೆ ಅಂತಸ್ಥವಾದ ಪೌರುಷವನ್ನ ಕೆರಳಿಸಿಕೊಂಡು ಪ್ರತಿಭಟಿಸಬೇಕು. ಬಿಡುತ್ತೇನೋ ಮಾತಾಡಿದ್ದೇನೆ. ಓಡಿದನು ತಿರುವಿನಲಿ ಬಾಣವ ನೋಡಿ ಪಾರ್ಥನಗಳಿಗೆ ಸಮನವ ಮಾಡಿದನು ಕರಿಕರ್ಣ ಸರ್ಪಾಸ್ತ್ರವನು ನಿಮಿಷದಲ್ಲಿ. ಕೃಷ್ಣಾರ್ಜುನರನ್ನ ಪಂಥಾಹ್ವಾನಕ್ಕೆ ಎಳೆಯಬೇಕು ಅಲ್ಲ, ಈ ಆರ್ಯಾವರ್ತದ ಭಾಗವತ ಪ್ರಜ್ಞೆಯನ್ನೇ ಪಂಥಾಹ್ವಾನಕ್ಕೆ ಎಳೆಸಬೇಕು. ಮೂಡಿಗೆಯಲ್ಲಿ ಕೈಯಾಡಿಸುವಾಗ ಯಾವುದು ಅಮೃತ ಸ್ಪರ್ಶ ಮೆತ್ತಗುಂಟು. ಇಲ್ಲಿಯವರೆಗೆ ನನ್ನ ಬಾಣಗಳೆಲ್ಲ ಮೃದುವಾಗಿವೆ ಅಂತ ನನಗೆ ಗೊತ್ತೇ ಆಗಲಿಲ್ಲ. ಹೌದು, ಅರ್ಜುನ ಪ್ರಯೋಗ ಮಾಡುವ ಪ್ರತಿಯೊಂದು ಬಾಣವು ಕ್ರೂರವಾಗಿದೆ, ಮೊನಚಾಗಿದೆ. ಸರಿಯದು, ಅವನಿಗೆ ನಾನು ಯಾರು ಎಂಬುದು ಮಾತ್ರ ಗೊತ್ತು, ಪ್ರತಿಭಟಿಸುವ ಕಾರಣ ಯಾರು ಅಂತ ಗೊತ್ತಿಲ್ಲ. ಆದರೆ ನನಗೆ ನಾನು ಯಾರು ಅಂತ ಗೊತ್ತಾಗಿದೆ, ಅರ್ಜುನ ಯಾರು ಅಂತಲೂ ಗೊತ್ತಾಗಿದೆಯಲ್ಲ. ಆದ್ದರಿಂದ ನನ್ನ ಬಾಣಗಳೆಲ್ಲ ಮೆತ್ತಗಾಗಿ ಹೋಗಿದೆ. ಈ ಮೆತ್ತಗಾದ ಬಾಣಗಳಲ್ಲಿ ಒಂದು ಬಾಣವನ್ನ ಹಿಡಿಯುವಾಗ ಏನಿದು ಚೇತನ ಸಂಬಂಧ. ನನ್ನ ಕರಾಕಿರದಲ್ಲಿ ಕುಣಿದಾಡ್ತಾ ಇರುವ ಈ ಅಸ್ತ್ರ ಹೊರಗೆ ತೆಗೆದ ಕ್ಷಣದಲ್ಲಿಯೇ ಹೆಡೆಯನ್ನ ಎತ್ತಿ ವಿಷದ ಕಾರ್ಪೊಗೆಯನ್ನ ಚೆಲ್ಲುತ್ತಿರುವ ಉರಗಾಸ್ತ್ರ ಇದು. ಹೌದು, ಈ ರಣರಂಗಕ್ಕೆ ಕಾವನ್ನು ಕೊಡುವ, ಒಂದರ್ಥದಲ್ಲಿ ಕಾಮವನ್ನು ಕೊಡುವ, ಒಂದರ್ಥದಲ್ಲಿ ಕಾವ್ಯವನ್ನು ಕೊಡುವ ಉರಗಾಸ್ತ್ರ ಇದು. ಭೋಗಿ ಸುತ್ತಾಡಿದ ನೆಲಂಬಿದು. ಹಾಗಿದ್ರೆ ಭೋಗಿ ಸುತ್ತಾಡಿದ ಈ ಕ್ಷೇತ್ರದಲ್ಲಿ ಮಹಾಭೋಗಿ ಹೇಳದಿದ್ದೇನೆ. ಯೋಗಿಗಳೆಲ್ಲ ಏನ್ ಮಾಡ್ತಾರೆ ಮಾಡ್ಲಿ, ಮಹಾಭೋಗಿ ಹೆಡೆ ಎತ್ತಿ ನಿಂತಿದ್ದಾರೆ. ಈ ಬಾಣವನ್ನ ಸೆಳೆದು ಎತ್ತರವಾದಂತಹ ಈ ಬಿಲ್ಲಿಗೆ ಹೂಡಬೇಕು ಎನ್ನುವಷ್ಟರಲ್ಲಿ ಈ ಅಸ್ತ್ರಕ್ಕೆ ಒಂದು ಹೂಟ ಇದೆಯಲ್ಲ, ಅಪೂರ್ವವಾದ ಅದ್ಭುತವಾದ ಮಾಟ ತಾನಾಗಿ ಹೂಡಿಕೊಳ್ತಾ ಇದೆ. ಅದು ಬಾಲ ತನ್ನ ಬಾಲವನ್ನ ನನ್ನ ಈ ತರ್ಜನಿಯ ತುದಿಗೆ ಸುತ್ತಿಕೊಳ್ತಾ ಇದೆ ಅಂತ ಆದರೆ ನನ್ನ ತರ್ಜನಿಯ ಕೊನೆಯಲ್ಲಿ ಆಟ ಆಡುತ್ತಾ ಇರುವ ಹಾವೇ ಹಾವಲ್ಲ ಇದು, ಹಾವಲ್ಲ ಅಸ್ತ್ರ ಇದು, ಏಕಘಾತಿನಿ. ನಾನು ಪಡೆದದ್ದು ಯಾರಿಂದ ನನಗೆ ನೆನಪುಂಟಿತು. ಹೌದಲ್ಲ, ಇಲ್ಲಿಯವರೆಗೆ ಯಾರ ಮೇಲೂ ಪ್ರಯೋಗ ಮಾಡಲಿಲ್ಲ. ತೆಗೆದು ಬಿಟ್ನಲ್ಲ, ಈ ಬಾಣ ತೆಗೆದು ಬಿಟ್ನಲ್ಲ, ಏಕಘಾತಿನಿ. ಗುರಿ ಬೇಡ, ಇದಕ್ಕೆ ಸಂಕಲ್ಪ ಬೇಡ, ಅನುಸಂಧಾನ ಬೇಡ, ಚಿಮ್ಮಿಸಿದರೆ ಸಾಕು, ಏಕಘಾತಿನಿ ಇದು. ನಿನ್ನೆ ಮಾಡಿದ ಸಮಾರಾಧನೆ ಎಷ್ಟು ಅದ್ಭುತ ಆಯ್ತು. ಗಂಧಲೇಪನ ಮಾಡಿ, ಪೂಜೆ ಮಾಡಿ, ಬಲಿಹರಣ ಮಾಡಿ, ರಕ್ತಾಭಿಷೇಕ ಮಾಡಿ ಒಲಿಸಿಕೊಂಡ ಏಕಘಾತಿನಿ ಇದು. ಇಡೀ ಕುರು ಮಂಡಲವನ್ನೇ ಘಾತಿಸುವುದಕ್ಕೆ ಸಿದ್ಧವಾದ ಏಕಘಾತಿನಿ ಇದು. ಕರ್ಣನ ಧನುಸ್ಸಿಗೆ ತಾನಾಗಿ ಹೂಡಿಕೊಂಡ ಏಕಘಾತಿನಿ ಇದು ರೌದ್ರಾಸ್ತ್ರ. ಇದು ನಿಜವಾದ ಯೋಗ್ಯತೆ ಅಂತಂದ್ರೆ, ಇದು ನಿಜವಾದ ಯೋಗ ಅಂತಂದ್ರೆ. ಯೋಗ ಮತ್ತು ಯೋಗ್ಯತೆಗಳು ಸೇರಿಕೊಂಡಿವೆ. ಯೋಗ ಇರಲಿಲ್ಲ ಇಷ್ಟು ಕಾಲ, ಯೋಗ್ಯತೆ ಮಾತ್ರ ಇತ್ತು. ನಮ್ಮವರೇ ನಮ್ಮ ಯೋಗ್ಯತೆಯನ್ನು ಗುರುತಿಸಲಿಲ್ಲ. ಏನು ಮಾಡೋದು? ಗುರುತಿಸುವುದಕ್ಕೆ ಯೋಗ್ಯವಾದ ಕಾಲ ಇದು. ಯೋಗ ಕೂಡ ಬಂದಿದೆಯಲ್ಲ, ಕರ್ಮ ಧರ್ಮ ಸಂಯೋಗ ಎರಡೂ ಆಗಿದೆ ಅಂತ ಆದರೆ ನಮ್ಮವರಿಗೆಲ್ಲ ನಮ್ಮ ಯೋಗ್ಯತೆಯನ್ನು ತೋರಿಸಬೇಕು. ಎಂಥೆಂಥವರು ನೋಡ್ತಾ ಇದ್ದಾರೆ, ದೇವತೆಗಳೆಲ್ಲ ಕಂಗಾಲಾಗಿದ್ದಾರಲ್ಲ. ಕಣ್ಣು ಮುಚ್ಚುವುದಕ್ಕೆ ಅವರಿಗೆ ರೆಪ್ಪೆ ಇಲ್ಲ. ಒಂದು ಬಗೆಯ ಸಂತೋಷ ನನಗಾಗ್ತಾ ಇತ್ತು.
ಈ ವಿಷದ ಕಾರ್ಪೊಗೆಯನ್ನು ಕುಡಿಯುವಂತಾಗದೆ ದೇವತೆಗಳೆಲ್ಲ ಪರಾಂಗುಖರಾಗಿದ್ದಾರೆ. ದೇವತೆಗಳು ಪರಾಂಗುಖರಾಗದೆ ನಮಗೆ ತಿರುಗಿ ಬರುವುದಿಲ್ಲ. ಮುಖ ತಿರುಗಿಸಿದ್ದು ಒಳ್ಳೇದಾಯ್ತು. ಹೋಮದ ಹೊಗೆ ಪುರೋಹಿತರಿಗೆ, ಹವಿಸ್ಸಿನ ಸವಿ ಮಾತ್ರ ದೇವತೆಗಳಿಗಾಗಿತ್ತು. ನಾವೇ ಕೊಟ್ಟ ಹವಿಸ್ಸಿನ ಸವಿಯನ್ನು ಸವಿದು ನಮಗೆ ಫಲವನ್ನು ಕೊಡುವ ದೇವತೆಗಳು ನಮ್ಮ ಬದುಕನ್ನ ಆಟದ ಗೊಂಬೆಯಾಗಿಸಿದ್ದಾರೆ. ಈಗ ಇಂತಹ ಈ ಮಹಾಸ್ತ್ರ ಪ್ರಯೋಗದಿಂದ ದೇವತೆಗಳನ್ನೇ ಆಟದ ಬೊಂಬೆ ಮಾಡಿ ನಾನೀಗ ದೇವತೆಗಳನ್ನು ಆಟದ ಬೊಂಬೆ ಮಾಡಿ ಅಂತಹ ಉತ್ಸಾಹ ನನಗೆ. ಪಾಂಡವ ಸೇನೆ ನೋಡ್ತಾ ಇದ್ದೇನೆ, ಎಲ್ಲ ಕಂಗಾಲಾಗಿದ್ದಾರೆ. ಚಿತ್ರದಲ್ಲಿ ಬರೆಯಲ್ಪಟ್ಟವರಂತೆ, ಶಿಲ್ಪದಲ್ಲಿ ಕೊರೆಯಲ್ಪಟ್ಟವರಂತೆ ಸ್ತಬ್ಧರಾಗಿದ್ದಾರೆ. ಆಯುಧಗಳನ್ನು ಕೆಳಗೆ ಕೆಳಗಿದ್ದಾರೆ. ನಿಸ್ತೇಜರಾದವರು. ಅರ್ಜುನನ ಬಿಳಿ ಬಣ್ಣದ ಬಗ್ಗೆ ನನಗೊಂದು ಬಗೆಯ ಪ್ರೀತಿ. ತನ್ನ ಬಿಳಿ ಬಣ್ಣವನ್ನು ಮೆರೆಸುವುದಕ್ಕೆ ಶ್ವೇತವಾಹನ, ಶ್ವೇತ ವಸನಧಾರಿ, ಸದಾಕಾಲ ಸತ್ವೋದ್ರೇಕವನ್ನ ಪ್ರಪಂಚಕ್ಕೆ ತೋರಿಸುತ್ತ ಬೆಳಗಿದ ಅರ್ಜುನ ಅಂದ್ರೆ ಬಿಳಿ. ಈಗ ಅರ್ಜುನದಲ್ಲಿ ಬಿಡುತ್ತಿಲ್ಲ. ಅರ್ಜುನ ಪೂರ್ಣ ಕಪ್ಪಗಾಗಿ ಹೋಗಿದ್ದಾನೆ. ಅವನ ಕೆಳಗಡೆ ನೀಲ ಮೇಘ ಶ್ಯಾಮಲನಾಗಿ ಮಂದಹಾಸವನ್ನ ಚೆಲ್ಲುವಂತಹ ಕೃಷ್ಣ ಕಪ್ಪಿಲ್ಲ, ಕಪ್ಪನ್ನು ಕಳ್ಕೊಂಡಿದ್ದಾನೆ, ಬಿಳುಚಿಕೊಂಡಿದ್ದಾನೆ. ಧರ್ಮರಾಜ ಮುಖವನ್ನ ತಿರುಗಿಸಿದ್ದಾನೆ. ಯಾಜ್ಞಸೇನಿ ತಲೆ ಕೆಳಕ್ಕೆ ಹಾಕಿರಬೇಕು. ಹಾಗಿದ್ರೆ ಇಂತಹ ಅಭೂತಪೂರ್ವವಾದ ಪ್ರಭಾವ ಮಾಡಿದ ಈ ಮಹಾಸ್ತ್ರ ನನ್ನನ್ನೇ ತೂಗುತ್ತಿರುವಾಗ, ನನ್ನ ಆಲೋಚನೆಯಿಂದ ನಾನು ತಲೆ ತೂಗುತ್ತಿರುವಾಗ ನಮ್ಮವರಿದ್ದಾರೆ. ಅವರು ತಲೆ ತೂಗಬೇಕು. ಹಾಗೆ ಮಾಡ್ತೇನೆ. ಮಾದ್ರೇಶ್ವರ, ರಥಿಯಲ್ಲಿ ಸಾರಥಿ ಇಲ್ಲ, ಹಾಗಂತ ಸಾರಥಿಯಲ್ಲಿ ರಥಿ ಇದ್ದಾರೆ. ಆದ್ದರಿಂದ ನಿನ್ನನ್ನು ಸಾರಥಿ ಅಂತ ಕರೆದ್ರೆ ನೀನು ಬೇಸರ ಪಟ್ಟುಕೊಳ್ಬಾರ್ದು. ನಾನು ಮಾಡುವ ವ್ಯವಹಾರಕ್ಕೆ ಸಂಬಂಧಿಸಿ ಅದಕ್ಕೆ ಸಂಬಂಧಿಸಿದ ಆ ವೃತ್ತಿಗೆ ಸಂಬಂಧಪಟ್ಟ ಹೆಸರು ಹೇಳಿದರೆ ಅದಕ್ಕೆ ಬೇಸರ ಪಟ್ಟುಕೊಳ್ಳುವುದಿಲ್ಲ. ಒಂದು ಹೊಗಳಿಕೆ ಅಂತಲೇ ತಿಳಿದುಕೊಳ್ತೇನೆ. ಬಹಳ ಸಮಾಧಾನ ಆಯ್ತು, ಒಳ್ಳೇದಾಯ್ತು. ಹಾಗಿದ್ರೆ ನಿನ್ನನ್ನ ಸಾರಥಿ ಅಂತಲೇ ಕರೀತಾ ಇದ್ದೇನೆ. ಏನಿದು? ಏನು ಸಾರಥಿ, ಇದೇನು ಸಾರಥಿ, ಏನು ಸಾರಥಿ? ಡೌಳು ಪಾಂಡವ ಸೇನೆಯನು ಗೆಲ್ಲಬಹುದ. ಏನು ಸಾರಥಿ, ಇದೇನು ಸಾರಥಿ, ಡೌಳು ಪಾಂಡವ ಸೇನೆಯನು ಗೆಲ್ಲಬಹುದ. ಸರಳು ಪಾಂಡವ ಸೇನೆಯನು ಗೆಲ್ಲಬಹುದೇ, ಈ ಸರಳು ಪಾಂಡವ ಸೇನೆಯನು ಗೆಲ್ಲಬಹುದೇ, ಗೆಲ್ಲಬಹುದೇ, ಗೆಲ್ಲಬಹುದೇ. ಸರಳು ಪಾಂಡವ ಸೇನೆಯನು ಗೆಲ್ಲಬಹುದೇ, ಪಾರ್ಥನ ಮಾನಿನಿಗೆ ವೈಧವ್ಯ ದೀಕ್ಷಾ ವಿಧಿಯ ಕೊಡಬಹುದೇ. ಪಾರ್ಥನ ಮಾನಿನಿಗೆ ವೈಧವ್ಯ ದೀಕ್ಷಾ ವಿಧಿಯ ಕೊಡಬಹುದೇ, ಕೊಡಬಹುದೇ. ಪಾರ್ಥನ ಮಾನಿನಿಗೆ ವೈಧವ್ಯ ದೀಕ್ಷಾ ವಿಧಿಯ ಕೊಡಬಹುದೇ, ದೀಕ್ಷಾ ವಿಧಿಯ ಕೊಡಬಹುದೇ, ದೀಕ್ಷಾ ವಿಧಿಯ ಕೊಡಬಹುದೇ. ಆನಲಮ್ಮುವರು
ಆನಲಮ್ಮುವರುಂಟೆ ನಿನಗಿದು ಸಾನುರಾಗವೇ ಪೇಳು ನಿನಗಿದು ಸಾನುರಾಗವೇ ಪೇಳು ಸಾನುರಾಗವೇ ನಿನಗಿದು ಸಾನುರಾಗವೇ ಪೇಳು ನೀ ಪೇಳು ನೀ ಪೇಳು ಆ ಆ ಮಾದ್ರೇಶ್ವರ ಅಪರೂಪಕ್ಕೆ ಇಂತಹ ಒಂದು ದ್ವಂದ್ವ ಬೇಕು ಅಂತಲೇ ಮಾಡಿದ. ಇಂತಹ ಒಬ್ಬ ಹಿರಿಯ ಈ ದ್ವಂದ್ವವನ್ನು ನಿಜವಾಗಿ ಪ್ರಶಂಸೆ ಮಾಡ್ತೀಯ ಅಂತ ಆದ್ರೆ ನಮಗೆ ಬೇರೆ ಪ್ರಶಸ್ತಿ ಬೇಡ. ಯೋಗ್ಯರ ಮಧ್ಯದಲ್ಲಿ ಇದ್ದಾಗಲೇ ಯೋಗ್ಯತೆ ಅರ್ಥ ಆಗುವುದಿಲ್ಲ. ಆದ್ದರಿಂದಲೇ ನಿನ್ನನ್ನು ಮಾತಾಡಿಸಿ ನಾವು ಈ ರಥಕ್ಕೆ ಬರುವಾಗ ಇಷ್ಟು ಸರಸವಾಗಿ ಮಾತಾಡ್ಲಿಲ್ಲ. ಯಾಕೆ? ರಸಮಯವಾದ ವಾತಾವರಣ ಇರಲಿಲ್ಲ. ಆದ್ರೆ ಈಗ ಹಾಗಲ್ಲ, ರಸಮಯವಾದಂತಹ ಸಂದರ್ಭ ಬಂದಿದ್ದರಿಂದ ನಿನ್ನನ್ನು ಮಾತಾಡಿಸುವ ಹಾಗಾಯ್ತು. ಒಳ್ಳೆಯದಾಯ್ತು. ಯಾಕೆಂದ್ರೆ ನಾದ ಪ್ರಧಾನವಾಗಿ ಬದುಕನ್ನು ಮಾಡಬೇಕು ಅಂತ ಇಟ್ಟುಕೊಂಡವ್ರನ್ನ ನಮ್ಮ ಅಂಗದೇಶದಲ್ಲಿ ನಾದಕ್ಕೆ ಪ್ರಾಶಸ್ತ್ಯ ಹೆಚ್ಚು. ಹಾಗಂತ ಲಯ ಪ್ರಧಾನವಾಗಿ ಬದುಕನ್ನ ಸಾಗಿಸಿಕೊಂಡು ಬಂದಂಥವ ನೀವು. ಮದ್ರ ದೇಶದವರ ಮಾರ್ದಂಗಿಕತೆ ಅದು ನಿಮ್ಮಲ್ಲಿಯ ಮೃದಂಗ ಆದ್ರೆ ಬಹಳ ಯಶಸ್ವಿ ಆಗ್ತದೆ. ಆದ್ದರಿಂದ ನಾದ ಮತ್ತು ಲಯ ಎರಡೂ ಸೇರಿದರೆ ಒಂದು ಒಳ್ಳೆಯ ಒಂದು ಅನುರಾಗ. ಆದ್ದರಿಂದ ನಮ್ಮಲ್ಲಿ ಮದ್ದಳೆಗೆ ಮಹತ್ವ ಹೆಚ್ಚು. ಪೆಟ್ಟು ನಾವು ಕೊಟ್ಟು ಮದ್ದಳೆಯನ್ನು ತಿಂತೇವೆ, ಹಾಗೆ ಪೆಟ್ಟು ಕೊಟ್ಟು ತಿದ್ದುವ ಕುದುರೆಗಳನ್ನು ಸಾಕುವ ಅವರು ನಮ್ಮದೇ. ಆದರೆ ನಿಮ್ಮಲ್ಲಿ ಬಹಳ ಹಳೆಯ ಕಾಲದ ಪೆಟ್ಟಿದೆ ಅಂತ ಈಗ ಗೊತ್ತಾಯ್ತು ನಮಗೆ. ಹೊಸ ಪೆಟ್ಟುಗಳೆಲ್ಲ ಒದಗುತ್ತವೆಯೇ ಹೊರತು ರಂಜನೆ ಕೊಡುವುದಿಲ್ಲ. ಹಳೆಯ ಪೆಟ್ಟುಗಳಾದ್ರೆ ಅದು ಘಾತ ನಿಯಮ, ಆವರ್ತ ನಿಯಮವನ್ನೆಲ್ಲ ಪಾಲಿಸಿಕೊಂಡು ರಂಜನೆಯನ್ನ ಕೊಡುವುದರ ಜೊತೆಗೆ ಆಧಾರವಾಗಿ ನಿಲ್ಲುತ್ತದೆ. ಆದ್ದರಿಂದ ನಿಮ್ಮ ಪೆಟ್ಟು ಆಧಾರದ ಪೆಟ್ಟು ಅಂತ ನಂಬಿ ಹೇಳಿತು. ಕುದುರೆಗೆ ಪೆಟ್ಟು ಕೊಟ್ಟಿದ್ದು ಒಳ್ಳೆಯದೇ. ನಮ್ಮ ಕುದುರೆಗಳಿಗೆ ನೀವು ಎಷ್ಟು ಪೆಟ್ಟು ಕೊಡ್ತೀರೋ ಅಷ್ಟು ನಮಗೆ ಉತ್ಸಾಹ ಬರ್ತದೆ. ಆದ್ದರಿಂದ ಮಾತ್ರೇಶ್ವರ ಈಗ ಕುದುರೆಗಳ ಸ್ಥಿತಿಯು ಸಹ ಈ ರಸಲೋಕದಲ್ಲಿ ಸುಮ್ಮನೆ ನಿಂತು ಬಿಟ್ಟಿದ್ದಾರೆ. ಯಾಕಂದ್ರೆ ಈಗ ಏನು ಮಾಡ್ಲಿಕ್ಕಾಗದೆ ಅಥವಾ ಏನು ಮಾಡಬೇಕು ಅಂತ ತೋಚದೆ ಕಿವಿಯನ್ನ ಮೇಲೆ ಕೆತ್ತಿ ನಿಂತುಕೊಂಡಿವೆ ಅಶ್ವಗಳು. ಒಳ್ಳೆದಾಯ್ತು ಒಂದು ದೃಷ್ಟಿಯಿಂದ. ಅಸ್ತ್ರ ಸೂಸುವಂತಹ ಬಿಸದಂತಹ ಹೊಗೆ ಮ್ಯಾಲ ಹೋಗುವುದು ಬಹಳ ಒಳ್ಳೆಯದು. ಕೆಳಗೆ ಹೋಗಿದ್ರೆ ಕುದುರೆಗೆ ಕಟ್ಟಿ ಅಲ್ಲ, ನಿಜವಾಗಿ ಅದು ಕೆಳಕ್ಕೆ ಇಳಿದಿದ್ರೆ ಮೊದಲು ಕಷ್ಟ ಆಗೋದು ನಿನಗಾಗಿತ್ತು, ಆಮೇಲೆ ಕುದುರೆಗಳಿಗೆ ಆಗ್ತಿತ್ತು. ಅದಕ್ಕೂ ಒಂದು ಪಕ್ಷಪಾತ ಇದೆಯೇ ಇಲ್ವ? ಆದ್ರೆ ಅಡ್ಡಿ ಇಲ್ಲ, ಅದು ಒಳ್ಳೆ ಅಡ್ಡಿ ಇಲ್ಲ, ಸರಳ. ಆದರೆ ಸರಳಾದಂತಹ ವ್ಯವಹಾರ ಅಲ್ಲ. ಅದಕ್ಕಾಗಿಯೇ ನಿನ್ನಲ್ಲಿ ಏನು ಸಾರಥಿ ಸರಳು ಅಂತ ಕೇಳಿ. ಪ್ರಾರಂಭದಲ್ಲಿ ನಾವು ಮಾತುಕತೆ ಆಡುವಾಗ ಸ್ವಲ್ಪ ವಿರಸಕ್ಕೆ ಹೋಗಿ ಪಾರ್ಥನ ಪ್ರಾಣವನ್ನ ಕೊಳ್ಳುವ ಯಾವ ಬಾಣ ನಿನ್ನ ಮೂಡಿಗೆಯಲ್ಲಿದೆ ಅಂತ ನೀನು ಪ್ರಶ್ನೆ ಮಾಡಿದ್ದೆ. ನಾನು ಬೆನ್ನಿಗೆ ಕಟ್ಟಿದ ಮೂಡಿಗೆಯನ್ನು ತಿರುಗಿ ನೋಡುವ ಅಭ್ಯಾಸವೇ ನಮಗಿಲ್ಲ. ಈಗ ನನಗೆ ಸಂತೋಷ ಆಗೋದೆ, ಪ್ರಶ್ನೆ ಕೇಳಿದ ತಕ್ಷಣವೇ ಉತ್ತರ ಬಂದ್ರೆ ಅದೊಂದು ರೀತಿಯ ಪ್ರಶ್ನೋತ್ತರದ ತುರುಕುತನ ಅಂತಾರೆ. ತಡದು ಬಂದು ಪ್ರಶ್ನೆಗೆ ಉತ್ತರ ಬಂದರಾಯ್ತು. ಮತ್ತೆ ಮಾತ್ರೇಶ್ವರ ಅನುಭವಿಯಾದಂತಹ ಉತ್ತರ ಕೊಡುವವರಾದ್ರೆ ಪ್ರಶ್ನೆ ಕೇಳಿದ ತಕ್ಷಣ ಉತ್ತರ ಕೊಡುವುದಿಲ್ಲ. ಪ್ರಶ್ನೆ ಕೇಳಿದ ತಕ್ಷಣ ಹೌದು ಉತ್ತರ ಕೊಟ್ಟರೆ ಮಕ್ಕಳ ಪ್ರಶ್ನೋತ್ತರ ಅಂತ ಕೆಲವು ಸಲ ಮುಂದಿನ ಮಾಡುವವರಿಗೆ ನೋಡಿ ಅಂತ ಹೇಳಿದ್ರು. ಆದ್ದರಿಂದ ಕಾದು ನೋಡಿ. ಈಗ ನಮ್ಮ ಈ ಪ್ರಸಂಗಕ್ಕೆ ಪ್ರಶ್ನೆ ಮತ್ತು ಉತ್ತರ ಬಂದು ಕಾದು ನೋಡಿ ಅಂತ ಹೇಳ್ತಾ ಇದ್ದಾರೆ. ಈಗ ಅವರು ಕಾದಿ ನೋಡುವುದಕ್ಕಾಗಿ ಬಂದಿದ್ದಾರೆ, ನಾವು ಕಾದು ನೋಡ್ತಾ ಇದ್ದೇವಲ್ಲ.
ಹಾಗಾಗಿ ಈ ವ್ಯವಹಾರ ಸರಳಿನ ವ್ಯವಹಾರವಾದರೂ ಸರಳವಾಗಿ ಇಲ್ಲ. ಅದರಿಂದಲೇ ನಿನ್ನನ್ನು ಕೇಳುದು, ಏನು ಸಾರಥಿ ಸರಳು ಪಾಂಡವ ಸೇನೆಯನ್ನು ಗೆಲ್ಲಬಹುದೇ? ಸರಳು ಪ್ರಶ್ನೆಯಲ್ಲ, ಉದ್ಗಾರ. ಯಾಕೆಂದ್ರೆ ವಿಶ್ವವನ್ನೇ ಗೆಲ್ಲುವ ಯೋಗ್ಯತೆ ಇರುವಂತಹ ಈ ಸರಳನ್ನ ನಾನು ತೊಟ್ಟಿರುವಾಗ ಪಾಂಡವರ ಸೇನೆ ಯಾವ ಲೆಕ್ಕದ್ದೇ? ಪಾಂಡವ ಸೇನೆಯನ್ನು ಗೆಲ್ಲಬಹುದೇ? ಈ ಉದ್ಗರಿಸಿದ್ದೆ ಅದಕ್ಕಾಗಿ ನಾವು ಈ ಕಲ್ಯಾಣಿ ಸ್ವರ ಹಚ್ಚಿದ್ದಕ್ಕೆ. ಏನೂ ಮಾಡಬಹುದು, ಏನೂ ಮಾಡಬಹುದು, ಇಷ್ಟು ಮಾಡಬಹುದು ಅಂತ. ಇಷ್ಟು ಮಾಡಬಹುದು, ಅರ್ಥ ಆಗ್ತದೆ ನಮಗೆ. ಇಂತಹ ಒಂದು ಜಾರು ಸ್ವರಗಳಲ್ಲಿ ಕೊಡುವುದಕ್ಕಾಗಿಯೇ ಈ ಕಲ್ಯಾಣಿ ಸ್ವರ ಒಂದು ಪ್ರಸ್ತಾರವನ್ನು ನಾವು ಬಳಸಿದ್ವಿ. ನಮ್ಮ ಸ್ವಾಮಿ ಸುಯೋಧನನಿಗೆ ಕಲ್ಯಾಣ ಗಾಥೆಯನ್ನು ಕಟ್ಟುಕೊಡುವಂತಹ ಈ ಸರಳಿನ ಕಟ್ಟುಪಾಡಿನಲ್ಲಿ ನಮ್ಮ ಪಾಡು ಹೇಗೆ? ಕಟ್ಟುಪಾಡಿನಲ್ಲಿ ನಮ್ಮ ಪಾಡು ಹೇಗೆ? ಪಾಡು ಹೇಗೆ ಎನ್ನುವುದಕ್ಕೆ ಈಗ ನನ್ನ ಹರಣಗೊಳ್ಳುವಂತಹ ಸರಳನ್ನ ತೋರುವಂತ ನಾನು ಬರುವಾಗ ಹೇಳಿದ್ದಕ್ಕೆ ಈಗ ಸರಳನ್ನು ಕಾಣಿಸ್ತಾ ಇದ್ದೀಯ. ಇದು ಉತ್ತರವೋ ಎನ್ನುವುದಕ್ಕೆ ಉದ್ಗಾರವೂ ನಿನ್ನದು ಸಾಕಷ್ಟಿದೆ. ಆದ್ದರಿಂದ ನಿನ್ನ ಉದ್ಗಾರ ಎಷ್ಟು ಉದ್ದದವರೆಗಿದೆ ಅಂತ ನೋಡಿ ನಾವು ಹೇಳ್ತೇವೆ. ನೀನು ಇಷ್ಟು ಸಹಕರಿಸ್ತೀಯ ಅಂತಾದ್ರೆ, ನಿಜವಾಗಿ ನೀನು ಸಹಕರಿಸುವುದಾದ್ರೆ ಎಷ್ಟು ಉದ್ದಕ್ಕೂ ಉದ್ಗಾರ ಮಾಡಬಹುದು. ಹೌದಾ? ಯಾಕೆ ಅದು ಉದ್ಗಾರವೇ. ಹೌದು. ಒಂದು ಪಾಂಡವ ಸೇನೆಯನ್ನು ಗೆಲ್ಲಬಹುದೇ? ಒಂದು. ಈಗ ಈ ಸರಳು ಮಾಡುತ್ತಿರುವಂತಹ ಪ್ರಭಾವವನ್ನ ಗಮನಿಸಿದ್ರೆ ಮರ್ತ್ಯಲೋಕ, ಪಾತಾಳ ಲೋಕ, ಸ್ವರ್ಗಲೋಕದ ಸಮಸ್ತ ಪ್ರಜೆಗಳು ಕಂಗಾಲಾಗಿದ್ದಾರೆ. ಇದನ್ನ ನಿಯಂತ್ರಿಸುವವರು ಯಾರಿದ್ದಾರೆ? ಯಾರಿಗೆ ಗೊತ್ತು? ಯಾರಿಗೆ ಗೊತ್ತು? ಆನಲಮ್ಮರುಂಟೆ ಯಾರಿದ್ದಾರೆ? ಆದ್ದರಿಂದ ಇದನ್ನ ಯಾರೂ ನಿಯಂತ್ರಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಆದರೆ ಪಾರ್ಥನ ಮಾನಿನಿಗೆ ವೈಧವ್ಯ ದೀಕ್ಷಾ ವಿಧಿಯ ಕೊಡಗು. ಯಾಕೆ ಕೇಳ್ತೇನೆ ಅಂದ್ರೆ ಕೆಲವೊಮ್ಮೆ ನಾವು ಹಾಗೆ ಗುಟ್ಟಾಗಿ ಮಾತಾಡಬೇಕು. ಇದು ಅರ್ಜುನನ ಪ್ರಾಣಕ್ಕೆ ಸಂಚಕಾರ ಪಡಿತು ಅಂತ ಆದ್ರೆ ಅಲ್ಲ, ಅರ್ಜುನನ ಪ್ರಾಣ ತೆಗೆದು ಬಿಟ್ರೆ ಅಂತ ತೆಗೆದು ಬಿಟ್ರೆ ಆನಲಮ್ಮರುಂಟೆ ಯಾರಿದ್ದಾರೆ? ರಕ್ಷಿಸುವವರು ಯಾರಿದ್ದಾರೆ? ಪಾರ್ಥನ ಮಾನಿನಿಗೆ ವೈಧವ್ಯ ದೀಕ್ಷಾ ವಿಧಿಯನ್ನ ಪಾಂಚಾಲೆ ಪಂಚಪಾಂಡವರವಲ್ಲದೆ ಪಾರ್ಥನ ಮಾನಿನಿ ಅಲ್ಲ. ಪಾರ್ಥನ ಮಾನಿನಿ ಅಪಹರಣದಿಂದ ಸುಭದ್ರೆಯನ್ನ ಪಡೆದು ಆಮೇಲೆ ಅವಳನ್ನ ಗಾಂಧರ್ವ ವಿಧಿಯಿಂದ ವರಿಸಿ ಬ್ರಾಹ್ಮ ವಿವಾಹ ವಿಧಿಯಿಂದ ಮದುವೆಯಾಗಿ ಸುಭದ್ರಾ ಧನಂಜಯ ಈ ಅರ್ಜುನ. ಆದ್ದರಿಂದ ಪಾರ್ಥನ ಮಾನಿನಿ ಸುಭದ್ರೆಗೆ ವೈಧವ್ಯ ದೀಕ್ಷಾ ವಿಧಿಯ ಇರಬಹುದೇ? ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಇದೊಂದು ರೀತಿಯ ಉತ್ತರ. ಯಾಕೆ ಅಂದ್ರೆ ಆ ಅನುಮಾನದಿಂದಲೇ ಅಲ್ಲಿ ಮುಂದೆ ಕುಂತವ್ರು ಇದ್ದಾರೆ. ಹೌದು, ಅವರೆಲ್ಲ ಕಂಗಾಲಾಗಿದ್ದಾರೆ. ನಿಜವಾಗಿ ದೈವ ಮಸುಕಾಗಿ ಹೋಗುವ ಕಾಲ ಬಂತಲ್ಲ ನಮ್ಮ ಈ ಪರಾಕ್ರಮದಿಂದ. ದೈವವೇ ಮಸುಕಾಗಿ ಹೋಗಿದೆ ಅನ್ನುವಾಗ ನಿನ್ನನ್ನು ನಾನು ನಂಬಿ ಕೇಳ್ತಾ ಇರುವುದು. ಹೌದಾ? ನಿನಗಿದು ಸಾನೂರಾಗವೇ? ನನಗೆ ಸಾನೂರಾಗ. ಯಾಕೆಂದ್ರೆ ಅಲ್ಲ, ಪ್ರಶ್ನೆಯನ್ನು ಒಂದು ರೀತಿಯಿಂದ ನಾವು ಪರಿಷ್ಕಾರ ಮಾಡಿದರೆ ಪಾಂಡವ ಸೇನೆಯನ್ನು ಗೆಲ್ಲಬಹುದೇ? ನಿಮಗೆ ನಿನ್ನ ಅನುರಾಗ ಏನು ಅಂತ ನಾನು ತಿಳ್ಕೊಂಡಿದ್ದೇನೆ. ಪಾಂಡವರ ಸೇನೆ ಗೆದ್ದರೆ ನಿಮಗೇನು ಬೇಸರ ಇಲ್ಲ, ಸಂತೋಷ ಪಡ್ತೀನಿ. ಈ ಬಾಣವನ್ನ ಆಡುವವರು ಯಾರೂ ಇಲ್ಲ ಅಂತ ಆದ್ರೆ ನನ್ನ ಭುಜವನ್ನ ತಟ್ಟಿ ನೀನು ಪ್ರಶಂಸೆ ಮಾಡ್ತೀನಿ. ಆ ವಿಷಯದಲ್ಲೂ ಸಂದೇಹ ಇಲ್ಲ. ಪಾರ್ಥನ ಮಾನಿನಿಗೆ ವೈಧವ್ಯ ದೀಕ್ಷಾ ವಿಧಿಯ ಕೊಡಬಹುದು. ನಿನಗೇನಾದ್ರೂ ಬೇಸರ ಆಗ್ತದೆ? ನಿನಗೆ ಆ ಸಂಶಯ ಬಂತ ಅಲ್ಲ? ನನಗೆ ಬಂದಿದೆ. ನಿನಗೆ ಆ ಸಂಶಯ ಬಂತು, ನನಗೆ ಸಂಶಯ ಬಂದ ಕೇಳೋದು. ನಿನಗೆ ಬಂದ ಸಂಶಯ ನನಗೆ ಸಾನೂರಾಗವೇ? ನಿನಗೆ ಸಾನೂರಾಗವೇ? ಅದು ಬೇಕಾದ್ರೆ ಪಾರ್ಥನ ಮಾನಿನಿಗೆ ವೈಧವ್ಯ ದೀಕ್ಷಾ ವಿಧಿಯನ್ನು ಅದು ಕೊಡುತ್ತದೆ ಅಂತ ಆದ್ರೆ ಅಲ್ಲ, ನಿನಗೆ ಬೇಸರ ಆಗುತ್ತದೆ ಅಂತಂದ್ರೆ ಏನ್ ಮಾಡ್ತೀವಿ? ಅಲ್ಲ, ನಾನೇನು ಮಾಡುದಿಲ್ಲ. ನಿನಗೆ ಬೇಸರ ಆಗ್ತದೆ ಅಂದ್ರೆ ನಾನು ಏನು ಮಾಡುವುದಿಲ್ಲ. ಆದ್ರೆ ನಾನು ಕೇಳುವುದೇನು ಅಂದ್ರೆ ಮಾದ್ರ ದೇಶದ ಮಾರ್ದಂಗಿಕರನ್ನು ಇಲ್ಲಿಯವರೆಗೆ ಹೊತ್ತು ತಂದು ಇಡೀ ಯುದ್ಧದ ಆವರಣಕ್ಕೆ ಉತ್ತಮವಾದ ಲಯ ಸೌಂದರ್ಯವನ್ನು ಒದಗಿಸಿದ ನಿನಗಿದು ಸಾನೂರಾಗವೇ? ಏನಾದ್ರೂ ರಾಗ ಇದ್ರೆ ಬರಲಿ. ಕರ್ಣ, ಈ ವಿಷಯದಲ್ಲಿ ಸಂತೋಷ ನನಗಾಗಿದೆ ಎನ್ನುವುದರ ಬಗ್ಗೆ ಅನುಮಾನವೇ ಇಲ್ಲ. ಯಾಕೆ ಗೊತ್ತಾ?
ನಾನು ಸಾರಥಿತ್ವಕ್ಕೆ ಅಂತ ಬಂದದ್ದು ಹಿಂದೆ. ನಾನು ಬಂದ ಇಷ್ಟು ಹೊತ್ತಿನ ಒಳಗೆ ಯಾವುದೇ ಜಯ ಅಂತ ನಮಗೇನು ಸಿಕ್ಕಲಿಲ್ಲ. ನನ್ನ ಕಲ್ಪನೆ ಏನಿತ್ತು, ಸುಯೋಧನ ಬಂದು ನನ್ನನ್ನ ಹೊಗಳಿ ಅಥವಾ ಧರ್ಮ ಸಂಕಟಕ್ಕೆ ಸಿಲುಕಿಸಿ ಕರ್ಣನ ಸಾರಥಿ ಆಗುವಂತ ಹೇಳಿದಾಗ ಏನಿದೆ ಅವನಲ್ಲಿ ಸ್ವಾಭಾವಿಕವಾಗಿರ್ತಾನೆ. ಯಾಕೆಂದ್ರೆ ನಿನ್ನ ಬಗ್ಗೆ ಅಷ್ಟು ಒಳ್ಳೆಯ ಭಾವನೆಯನ್ನು ನಮಗಿರಲಿಲ್ಲ. ಆದರೆ ಈಗ ಸ್ವಲ್ಪ ಒಳ್ಳೆಯ ಭಾವನೆ ಬರ್ಲಿಕ್ಕೆ ಶುರುವಾಗಿದೆ. ನನಗೆ ಬದುಕುವ ಲಕ್ಷಣ ಇದೆ ಅಂತ ಆಯ್ತು. ಅದಕ್ಕಿಂತ ಹೆಚ್ಚಾಗಿ ನಿನ್ನಲ್ಲಿ ಏನಿದೆ ಎನ್ನುವುದಕ್ಕಿಂತ ಏನೇನೋ ಇದೆ ಅಂತ ಗೊತ್ತಾಯ್ತು. ಮತ್ತೆ ನಮ್ಗೆ ಅನುಮಾನ ಬಂದದ್ದು ಅಂದ್ರೆ ಹೇಗೆ ಆಗೋಗಿದೆ ಅಂತ. ಯಾವ ಕೈ ಹಾಕಿದಾಗ ಎಲ್ಲಿ ಏನು ಒಟ್ಟಾರೆ ನಿನ್ನಲ್ಲಿ ಏನೇನೋ ಇದೆ, ಸ್ವಲ್ಪ ಅರ್ಥವಾಗಿದೆ. ಈ ಹಿನ್ನೆಲೆಯಲ್ಲಿ ನಾವು ಆಲೋಚಿಸ್ತಾ ಇದ್ದೇವೆ. ನೀನು ಕೇಳಿದ ವಿಷಯಗಳು ಸರಿ. ಸರಳು ಪಾಂಡವ ಸೇನೆಯನ್ನು ಗೆಲ್ಲಬಹುದೇ? ಇದು ಬಹುಶಃ ಈವರೆಗಿನ ಯುದ್ಧದಲ್ಲಿ ರಾಮಾಯಣದಿಂದ ಹಿಡಿದು ದೇವಾಸುರ ಯುದ್ಧದಿಂದ ಇಲ್ಲಿಯವರೆಗೆ ಬಾಣವನ್ನು ತೆಗೆದು ಹೂಡಿದ ವ್ಯಕ್ತಿಗಳಿಗೆ, ಬಾಣವನ್ನು ತೆಗೆದು ಹೂಡಿದ ವ್ಯಕ್ತಿಯ ಇಚ್ಛೆಯಂತೆ ವ್ಯವಹಾರ ಆಗ್ಬೇಕು. ಯಾಕೆಂದ್ರೆ ಮಂತ್ರಾಸ್ತ್ರಗಳು ಅಥವಾ ಅದು ಸರಳು ಇದ್ರು ಅದನ್ನ ಪ್ರಯೋಗಿಸುವಲ್ಲಿ ಅವನದೇ ಆದ ಬುದ್ಧಿ ಕೌಶಲ್ಯ, ಉದ್ದೇಶಿತ ಗುರಿ, ಇವುಗಳಿಗೆ ಸಂಬಂಧಪಟ್ಟು ಬಾಣಗಳ, ಅಸ್ತ್ರಗಳ, ಶಸ್ತ್ರಗಳ, ಸರಳುಗಳ ಇವೆಲ್ಲ ಫಲ ಕೊಡುವುದು. ಈಗ ಇಲ್ಲಿ ಪರಿಸ್ಥಿತಿ ಹಾಗಾಗಲಿಲ್ಲ. ನನ್ನನ್ನ ರಥಕ್ಕೆ ಸಾರಥಿ ಆಗಲೇಬೇಕು ಅಂತ ನೀನು ಸುಯೋಧನಲ್ಲಿ ತಿಳಿಸಿದ್ದನ್ನೇ ನಾನು ಇಲ್ಲಿ ಬಂದದ್ದು. ಒಂದು ಕಾಲದಲ್ಲಿ ಸಾರಥಿ ಎನ್ನುವುದು ಮುಖ್ಯ ಆಗಿತ್ತು ಪರಿಸ್ಥಿತಿಗೆ, ಇಲ್ಲಿಯ ಪರಿಸ್ಥಿತಿಗೆ ಹೊಂದಿ. ಆ ನಂತರದಲ್ಲಿ ನಾನು ಸಾರಥಿತ್ವಕ್ಕೆ ಬಂದ ಮೇಲೆ ನಮ್ಮಿಬ್ಬರ ಈ ಜೊತೆಯಿಂದಾಗಿ ಸಾಗುವಂತಹ ಪರಾಕ್ರಮ ಎನ್ನುವುದು ಮುಖ್ಯ ಅಂತ ನಾನು ತಿಳಿದುಕೊಂಡಿದ್ದೆ. ಯೋಗ ಬಿಡು, ಈವರೆಗೇನೂ ಆಗ್ಲಿಲ್ಲ. ಆದ್ರೆ ಈ ಸರಳ ಕೈಗೆ ಬಂದ ಮೇಲೆ ಸಾರಥ್ಯವೂ ಅಲ್ಲ, ಏನು ಸಾರಥಿ, ಸರಳು ಮುಖ್ಯ. ಸರಳು ಪಾಂಡವ ಸೇನೆ ಇಲ್ಲಿ ಉದ್ದೇಶಪಟ್ಟು ಮುಂದೆ ಸಾರಥಿತ್ವಕ್ಕೆ ಕುಳಿತ ಶಲ್ಯನ ಸಾರಥಿತ್ವವು ಏನು, ರಥದಲ್ಲಿ ಕುಳಿತು ಬಿಲ್ಲಿಗೆ ಶರವನ್ನ ಹೂಡಿದ್ದೀಯೋ, ಸಮನವ ಮಾಡಿದನು ಹೂಡಿದ್ದಲ್ಲ, ಹೌದಾ? ಹೂಡಿದ್ದ ಸಮ ಮಾಡಿದ್ದ, ಅಂದ್ರೆ ಸರಳು ಹೂಡಿಕೊಂಡಿದೆ, ಅಂತೂ ಇಂತೂ ಸಮ ಮಾಡಿದೆ. ಅದಕ್ಕೆ ಸ್ವಲ್ಪ ಸೇರಿಸಬಹುದು. ಅದು ಸಮ ಮಾಡಿದ್ದು ನವ, ನವ ಮಾಡಿದ್ದು ಅಂದ್ರೆ ಅದು ಹೂಡಿತಾ ಇಲ್ಲ, ಹೂಡಿದ ಭರಾಟೆಯನ್ನು ಹಾಗೇನೆ ಬಿಡ್ಲಿಲ್ಲ. ನೀನೊಬ್ಬ ಬಿಲ್ಲುಗಾರನಾಗಿ ಮಾಡ್ಬೇಕಾದ್ದನ್ನ ಮಾಡಿದ್ದೆ, ಸ್ವಲ್ಪ ಒತ್ತಿ ಹಿಡಿದು ಇದು ಮಾಡಿದ್ದೆ. ಅಂದ್ರೆ ಆದದ್ದೇ ಅದನ್ನು ಹೊಸತು ಅಂತ ಮಾಡಿದ್ದೆ. ಈಗ ನೀನು ಮಧ್ಯಪ್ರದೇಶದವರ ಹೇಳಿದ್ದೆ ಹಳೆಯ ಪೆಟ್ಟುಗಳ ಬಗ್ಗೆ. ನಾವು ಹಳೆಯ ಪೆಟ್ಟುಗಳನ್ನ ಯಾವುದೋ ಒಂದು ಸಂದರ್ಭ ಬಳಸಿದಾಗ ಅದು ಹೊಸದಾಗೆ ಕಾಣ್ತದೆ. ಹಾಗಾಗಿ ಬಳಸುವುದರಿಂದ ಯಾವಾಗಲೂ ಬಳಸಿದ ಹಳೆಯ ಪೆಟ್ಟಾದ್ರೂ ಹೊಸತಾಗಿ ಕಾಣುವಂತೆ ಅಷ್ಟು ದಿವಸ ಬಿಟ್ಟೇ ಬಳಸ್ತೀವಿ. ಅದೇ ನವ ಮಾಡಿ. ಹೌದು, ಆಯ್ತು. ಇನ್ನು ಎಲ್ಲವನ್ನು ಅದಕ್ಕೆ ಹೋಲಿಸಿದಾಗ ಕಾಣ್ತದೆ. ಸರಳು ಪಾಂಡವ ಸೇನೆಯನ್ನು ಗೆಲ್ಲಬಹುದೇ? ಪಾರ್ಥನ ಮಾನಿನಿಗೆ ವೈದವಿ ದೀಕ್ಷೆ ಕರ್ತೃತ್ವ ಶಕ್ತಿಯನ್ನು ಪೂರ್ತಿ ಮಾಡಿ ಕೊಟ್ಟಂಗಾಯ್ತು. ಸಾರಥಿ ಏನು, ನೀನು ಹೂಡಿದ್ದು ಏನು ಅಂತ ಇರುವುದು ಸರಳಿಗೆ ಕರ್ತೃತ್ವ ಶಕ್ತಿಯನ್ನು ಆರೋಪಿಸ್ತಾ ಇದೆಯಲ್ಲ, ಅದನ್ನು ಪೂರ ಒಪ್ಪಬೇಕೋ ಇಲ್ಲೋ ಅಂತ ಯಾಕೆಂದ್ರೆ ನಾನು ಸ್ವಲ್ಪ ಒಂದು ಇಂಥ ವಿಷಯದಲ್ಲಿ ಸ್ವಾಭಿಮಾನ ಜಾಸ್ತಿ. ನಾನಿದ್ದೇನೆ ಹೀಗೆ ನಿನಗೂ ಆಲೋಚನೆ ಮಾಡಿದ್ರೆ ಬರ್ತದೆ. ಸ್ವಾಭಿಮಾನ ಬೇಕಾದರೂ ನೀನು ತೋರ್ಸೋದಿಲ್ಲ, ಬೇಡವಾದರೂ ಬಂದ್ಬಿಡ್ತದೆ, ಅದು ದುರಭಿಮಾನ ಅಂತ ಕರ್ತದೆ. ಈಗ ಇಲ್ಲಿ ನೀನು ಸ್ವಾಭಿಮಾನವನ್ನ ಇಟ್ಟುಕೊಂಡು ನಾನು ಹೂಡಿದ್ದೇನೆ, ಮಾಡುತ್ತೇನೆ, ಏನಾಗುತ್ತದೆ ಅಂತ ಕೇಳುವುದಿಲ್ಲ.
ನಿನಗೂ ಒಂದು ಸ್ವಲ್ಪ ಸ್ವಾಭಿಮಾನ ಬರಲಿ ಅಂತ ನಾನು ಹೇಳ್ಬೋದು. ನಾವು ಯಾವಾಗಲೂ ಸ್ವಾಭಿಮಾನ ಬಿಡಬಾರ್ದು ನೋಡು, ಬಾಕಿ ಎಲ್ಲ ಹೋಗ್ಲಿ. ಆದ್ದರಿಂದ ಈ ವಿಷಯದಲ್ಲಿ ನಾನು ಅಂದ್ರೆ ನೀನು ನನ್ನನ್ನು ಕೇಳಿದ್ದೀಯ ಎನ್ನುವ ಕಾರಣಕ್ಕಲ್ಲ, ನಿನಗೆ ತಿಳುವಳಿಕಿಲ್ಲ ಎನ್ನುವ ಕಾರಣದಿಂದ ಅಲ್ಲ. ಈಗ ನನ್ನನ್ನೊಂದು ಏನು ಸಾಮರ್ಥ್ಯ ಅಂತ ಕೇಳಿದೆ ಅಂದ್ರೆ, ಈಗ ನನ್ನನ್ನು ಮಾತಾಡಿಸಬೇಕು ಅಂತ ನಿನಗೆ ಅನಿಸಿದೆ. ಕೇವಲ ಮಾತಾಡಿಸಲೇಬೇಕು ಎನ್ನುವ ಕಾರಣಕ್ಕಾಗಿ ಮಾತಾಡಿಸಿದ್ದ ಅಲ್ಲ, ಹಾಗಲ್ಲ. ನನಗೂ ಸ್ವಲ್ಪ ತಿಳುವಳಿಕೆ ಇದೆಯೇನ ಎನ್ನುವ ಕಲ್ಪನೆ ನಿನಗಿದೆಯಾ? ಯಾಕಂದ್ರೆ ನೀನು ಬಹಳ ಕಾಲ ಮೌನ ಮಾಡಿದ್ದಿ, ಮಾತಾಡದೆ ಮೌನ ಮಾಡಿದ್ದಿ ಅಂತಂದ್ರೆ ಈ ಮೌನಿಗಳನ್ನು ಮಾತಾಡಿಸು ಒಂದು ಸ್ವಲ್ಪ ಚಪಲ ನನಗೆ. ಹೌದು, ಅಲ್ಲ, ಮೌನದಲ್ಲಿ ಬಹಳ ಮಾತುಗಳು ಹುಟ್ಟಿರ್ಬೋದಲ್ಲ. ಅದು ಕೆಲವು ಸಂದರ್ಭದಲ್ಲಿ ನಾನು ಕೆಲವು ಸಂದರ್ಭದಲ್ಲಿ ಮೌನ ಮಾಡ್ತೇನೆ, ಆದರೆ ಮೌನ ಮಾಡಿದಾಗ ಮಾತು ಸಾಕಷ್ಟು ಇರ್ತದೆ. ಮಾತಾಡ್ಲಿಕ್ಕೆ ಹೇಳ್ಬಿಟ್ಟು ನಾನು ಸತಿ ಅಡ್ಡ ಬಂದ್ಬಿಟ್ಟು ನಿನ್ನ ಅನುಭವ ನಿಜವಾಗಿ ಮತ್ತೆ ನಿನ್ನ ಯೋಗ್ಯತೆ, ನೀನು ಮಾತಾಡುವುದಕ್ಕೆ ತೊಡಗಿದರೆ ಮಾತುಗಳೇ ಸ್ಪರ್ಧೆಗಿಳಿದು ಯಾವ ಮಾತು ಈ ಚಿಕ್ಕದಾದ ಬಾಯಿಂದ ಹೊರಬರಬೇಕು ಅಂತ ಗೊತ್ತಾಗುದಿಲ್ಲ ಅಂತ ತೊಡಕು ಉಂಟು. ಈಗ ನನಗೂ ನಿನ್ನ ಹಾಗೆ ಆಲೋಚನೆಗಳಿಗೆ ಬಾಣದ ಬಗ್ಗೆ ಬಂದಿವೆ. ಕೌರವ ಈ ಸುದಿನ ನಿನ್ನನ್ನ ಸಾಕಿದ್ದಕ್ಕೆ ಫಲಿಸಿದೆ ಅಂತ ನಮ್ಮ ಎದುರು ಪಕ್ಷದ ಸಾರಥಿಯವರ ಬಾಯಿಂದ ಬಂದಿದೆ. ಈ ಸುದಿನ ಸಾಕಿದ್ದಕ್ಕೆ ನಾನು ಹೇಳ್ತಾ ಇದ್ದೇನೆ, ಕೌರವ ನಿನ್ನನ್ನು ಸಾಕಿದ್ದಕ್ಕೆ ಉಪಕಾರ ಆಯಿತು. ಇದು ಮಹಾರೌದ್ರಾಸ್ತ್ರ. ನೀನು ಏನೆಲ್ಲ ವರ್ಣನೆ ಮಾಡಿದೆ ನೋಡು, ಅದಷ್ಟು ಆ ವರ್ಣನೆ ಎಲ್ಲ ಈ ಬಾಣದ ವಿಷಯದಲ್ಲಿ ಸರಿಯಾಗೇ ಇದೆ. ಆದರೆ ಈ ಬಾಣದ್ದೇ ಆಟ ಈ ಕರ್ಣಪುರ ಆಗಬೇಕು ಅಂತ ನಾನು ಬಯಸುವುದಿಲ್ಲ. ಕರ್ಣಾರ್ಜುನರ ಕಾಳಗ ಬಾಣದ ಆಟ ಆಯ್ತು ಅಂತ ಆಗ್ಬಾರ್ದು. ಅದಕ್ಕೊಂದು ನಿಯಂತ್ರಣ ನಾವು ಇಟ್ಟುಕೊಳ್ತಾ ಇದ್ದೇವೆ, ಆಗುವುದಿಲ್ಲ. ಹಾಗಾಗಿ ಈ ಸರಳ ಏನು ಮಾಡಬಹುದು ಎನ್ನುವುದಕ್ಕಿಂತ ನಾವು ಏನು ಮಾಡಬಹುದು ಎನ್ನುವ ಆಲೋಚನೆಯಲ್ಲಿ ನಿನಗೆ ಈಗಾಗಲೇ ಏನು ಮಾಡಬೇಕು ಅಂತ ನಿರ್ಣಯ ಆಗಿ ಇದ್ದದ್ದಿದ್ರೆ ನಾನು ಕೊಡುವ ಸಲಹೆ ಸುಮ್ಮನೆ ಅಂತ ಆಗ್ಬಿಡ್ತದೆ, ಕೊಡುವುದಿಲ್ಲ. ಇನ್ನು ಅದು ಇಲ್ಲ ಅಂತ ಆದ್ರೆ ಸಲಹೆ ಉಂಟು. ಎಲ್ಲ
ವಿಶೇಷವಾದ ಸಂದರ್ಭ ಇದವರು ಏನು ಆಲೋಚನೆ ಬಂದು ಅದಕ್ಕೊಂದು ಉತ್ಸಾಹ ಉಲ್ಲಾಸ ಬರುವಂತಹ ಸಂದರ್ಭ ಆಗಿದ್ದವು. ಒಟ್ಟಾರೆ ಈ ಅಸ್ತ್ರದ ಮೂಲಕವಾಗಿ ನಾವು ಸಾಕಷ್ಟು ಉತ್ಸಾಹಿಗಳಾಗಿದ್ದೇವೆ. ಆದರೆ ಉತ್ಸಾಹ ಎನ್ನುವುದು ಉದ್ರೇಕ ಆಗಬಾರದು, ಉತ್ತೇಜಕ ಆಗಬೇಕು ಅಂತ ಆದರೆ ನಾವು ಸ್ವಲ್ಪ ಮಟ್ಟಿಗೆ ಆಲೋಚನೆ ಮಾಡಬೇಕು, ಸ್ವಲ್ಪ ಹಿಡಿತದಲ್ಲಿ ಇರಬೇಕಾಗ್ತದೆ. ಯಾವ ಪೇಯವೇ ಆದರೂ ಅದು ಉತ್ತೇಜಕ ಅಂತ ಅದು ಅಳತೆ ಮೀರಿದರೆ ಆಪತ್ತು. ಆದ್ದರಿಂದ ಈ ಅಸ್ತ್ರಕ್ಕೆ ವಿಶೇಷವಾದ ಶಕ್ತಿ ಇದೆ, ಮಹಿಮೆಯುಳ್ಳ ಅಸ್ತ್ರ ಅಂತಲೂ ಗೊತ್ತಾಗ್ತದೆ. ನೀನೆಂತದೋ ಹೇಳಿದಲ್ಲ ಏಕಘಾತನೆ ಅಂತ, ಅದು ಎಲ್ಲಿಯಾದರೂ ಪೂಜೆ ಮಾಡುವಾಗಿದ್ದ ಅಸ್ತ್ರವೇನೋ ಇದು ಇದೇ ಅದ ಗೊತ್ತಿಲ್ಲ. ಅಂತೂ ಈ ಅಸ್ತ್ರಕ್ಕೆ ಕೊಲ್ಲುವ ಶಕ್ತಿ ಇದೆ ಎನ್ನುವುದು ಇದೆ. ಆದರೆ ಆ ಕೊಲ್ಲುವ ಶಕ್ತಿ ಪ್ರಯೋಗದ ಮೂಲಕವಾಗಿಯೋ ಅಥವಾ ಏನಾದರೂ ಸ್ವಇಚ್ಛೆಯಾಗಿಯೂ ಇದ್ದು ಬಿಟ್ಟರೆ ಕಷ್ಟ. ಅದರ ಬಗ್ಗೆ ನಾವೇನು ಹೇಳಲಿಕ್ಕೆ ಬರುವುದಿಲ್ಲ. ಅಂತೂ ಮಹಿಮೆಯುಳ್ಳ ಈ ಅಸ್ತ್ರ ಕೈವಶ ಆಗಿದೆ ಎನ್ನುವುದು ಕಿರುಬೆರಳಿಗೆ ಬಾಲ ಸುತ್ತಿದೆ ಅಂತ ಹೇಳಿದೆಯಲ್ಲ, ಅಂದ್ರೆ ನಿನ್ನ ಕಿರುಬೆರಳನ್ನ ಆಧಾರ ಅದಕ್ಕೆ ಬೇಕು ಅಂತ ಅಷ್ಟಿದ್ದು ತೊಂದರೆ ಇಲ್ಲ. ಈ ಹಿಡಿತದಲ್ಲಿ ಇರುವಾಗ ನಾವು ಸ್ವಲ್ಪ ಪ್ರಯೋಜನ ಪಡಿಬಹುದು. ಅಂದ್ರೆ ಅದರಿಂದ ಪೂರ್ತಿ ಮಾತು ಕೇಳದೆ ಇದ್ರು ಅಡ್ಡಿಲ್ಲ, ಸ್ವಲ್ಪ ಮಾತು ಕೇಳ್ತಾನೆ ಅಂದ್ರೆ ಮೊದಲು ಇಂಥದ್ದು ಮಾಡುವಂತ ಮಾಡ್ಲಿಕ್ಕೆ ಬರ್ತದೆ. ನನ್ನ ಮೊದಲು ಬೇಕಾದ್ರೆ ಮಾಡಿಸ್ಕೊಳ್ಳಿಕ್ಕೆ ಬರ್ತದೆ. ಆದ್ದರಿಂದ ಸ್ವಲ್ಪ ಮಟ್ಟಿಗೆ ಒಂದು ನನ್ನ ಸಲಹೆ ಅಂದ್ರೆ ಈ ಅಸ್ತ್ರಕ್ಕೆ ಮಹಿಮೆ ಇದೆ, ಆದ್ರೆ ಅಸ್ತ್ರಕ್ಕೊಂದೇ ಮಹಿಮೆ ಇದೆ ಅಂತ ನಾವು ತಿಳಿದುಕೊಂಡ್ರೆ ಸಾಕಾಗುವುದಿಲ್ಲ. ಈಗ ನನಗೂ ನನ್ನ ಮಟ್ಟಿಗೆ ನನಗೆ ಕೆಲವು ಮಹಿಮೆ ಇದೆ ಅಂತ ಇರ್ಬಹುದು, ನಿನಗೂ ಇದ್ರ ತಪ್ಪು ಅಂತಲ್ಲ. ಅವರವ್ರಿಗೆ ಕೆಲವು ಮಟ್ಟಿಗೆ ನಮ್ಮ ಹತ್ರ ಏನೇ ಇದ್ದು ಏನಾದ್ರೂ ಇದೇ ಇದೆ. ಯಾರು ಈ ಲೋಕದಲ್ಲಿ ಶುದ್ಧರು ಅಂತಿಲ್ಲ, ಎಲ್ಲರಲ್ಲಿಯೂ ಏನೇನೋ ಇದೆ ಅಂತ. ಆದರೆ ಮಹಿಮೆಯೇ ಇರಬೇಕು ಅಂತ ಆದ್ರೆ ನಾವೆಲ್ಲ ಅಲ್ಲ. ನೋಡಿ ಅಲ್ಲಿ ಕಾಣ್ತಾನೆ, ನೋಡಿ ಎದುರುಗಡೆ ರಥದಲ್ಲಿ ಕಾಣ್ತಾನೆ. ಅಂದ್ರೆ ಮಹಿಮೆಯೇ ಆ ರಥದಲ್ಲಿ ಇದೆ ಅಂತ ಈ 17 ದಿನಗಳಿಂದ ಅದು ಅವ ನಳಿನ. ಈಗ ನಾವು ಆ ಬಾಣವನ್ನು ಹೇಗೆ ನೋಡ್ತಾ ಇದ್ದೇವ, ಅವನು ನೋಡ್ತಾ ಇದ್ದಾನೆ. ನಮ್ಮ ಕಣ್ಣು ಈ ಅಸ್ತ್ರದಿಂದ ಏನಾದ್ರೂ ಆದೀತು ಅಂತ, ಅವನ ಕಣ್ಣು ಹೇಗಿದೆ ಯಾರಿಗೆ ಗೊತ್ತ. ಅವನ ಕಣ್ಣಿನ ನೋಟದಲ್ಲಿ ಇದನ್ನ ವಿಫಲಗೊಳಿಸುವುದು ಹೇಗೆ ಎನ್ನುವ ಇದನ್ನು ನಾವು ಕಾಣಬೇಕಾಗ್ತದೆ. ಮತ್ತೆ ಅವನ ಚಾಕಚಕ್ಯತೆಯ ಅಂತ ಅರ್ಜುನನಿಗೆ ಗೆಲುವನ್ನು ಕೊಡುವುದರ ಬಗ್ಗೆ ಅವನು ಸಾರಥಿಯಾದ. ನಾನು ನಿನಗೆ ಗೆಲುವನ್ನು ಕೊಡಬೇಕು ಎನ್ನುವ ದೃಷ್ಟಿಯಿಂದ ಒಂದೇ ದಿನದ ಮಟ್ಟಿಗಾದ್ರೂ ಸಾರಥಿಯಾಗಿ ಬಂದಿದ್ದೇನೆ ಇಲ್ಲ. ನಾನು ಹೇಳುವಾಗ ಆದ್ರೆ ಖಂಡಿತ ಗೆಲುವು ಸಿಕ್ಕೇ ಸಿಗ್ತದೆ ಅಂತ ಭರವಸೆ ನನಗೆ ಕಾಣ್ಲಿಕ್ಕೆ ಇಡಬಿಟ್ಟದೆ ಈಗ. ಹಾಗಾಗಿ ಹೇಳ್ತಾ ಇದ್ದೇನೆ, ಈಗ ನೀನು ಹೂಡಿದ ಗುರಿ ಅಂತ ಅಲ್ಲ, ಒಟ್ಟು ಸಮಾನ ಮಾಡಿದ್ದೆ. ನಿನಗೆ ನೀಗದು ತಾನೇ ಹೀಗೆ ಮಾಡಿದ್ದು, ಇದರಲ್ಲಿ ಏನು ಬದಲಿಸಬಾರ್ದು, ಹಿಂಗಿದೇನು ಹಠ ಇಲ್ಲ ಅಲ್ಲ. ನೀನು ಏನು ಹೂಡಿದ್ದ ಆದ್ರೆ ಹಿಡಿದದ್ದು ಎಲ್ಲಿಗೆ? ಕೊರಳಿಗೆ
ಸ್ವಲ್ಪ ಬದಲಾವಣೆ ಮಾಡಬೇಕು. ಅಲ್ಲ ನೀನು ಕಸುಬುದಾರಿ ಹೌದು ನೋಡಿ. ಯಾಕೆಂದ್ರೆ ನನ್ನ ಪ್ರಾಣ ಎಲ್ಲಿಗೆ ಗುರಿಯಾಗಿದೆ ಎಂಬುದನ್ನು ಗುರುತಿಸಿ ಮಾತು ಮುಂದುವರಿಸಿದೆಯಲ್ಲ. ಹೌದು, ಈ ಕೆಲವು ಅಪರೂಪದ ಕಸುಬು ಇದೆ. ಇಲ್ಲ